ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರ ಅಭಂಗವನ್ನು ನೋಡೋಣ. ಅಭಂಗದ ಸಾರ ಏನಪ್ಪ ಅಂದರೆ, ವೈರಾಗ್ಯ ನನಗೆ ಗೊತ್ತಿಲ್ಲ, ನನ್ನ ಮನಸ್ಸು ಅಸ್ಥಿರ, ಭಕ್ತಿ ಅಂದರೆ ಏನು ಅದೇ ನನಗೆ ಕಲ್ಪನಾ ಇಲ್ಲ. ಆದರೆ ಜನದಲ್ಲಿ ಓಡಾಡುವುದು ನಂದೊಂದು ಗತಿ ಏನಿದೆಯಪ್ಪ ಅಂದರೆ, ನಾನೇ ಸಾಧಕ, ನಾನೇ ಭಕ್ತ, ಜನಕ್ಕೆ ಜ್ಞಾನವನ್ನು ಹೇಳ್ತಾ ಇದ್ದೀನಿ. ನನ್ನ ಮನಸ್ಸು ಅಸ್ಥಿರ ಇಟ್ಕೊಂಡು ಬೇರೆಯವ್ರಿಗೆ ನಾ ಬೋಧನೆ ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ಬೇರೆಯವ್ರಿಗೆ ಜ್ಞಾನ ನೀಡ್ಲಿಕ್ಕೆ ನಾನು ಸಾಧ್ಯ ಇದೆಯಾ? ಆ ಅನುಭವ ಸಗುಣ ರೂಪವೇ ನಾನು ಭಗವಂತನ ತಿಳ್ಕೊಂಡಿಲ್ಲ. ಸ್ವಾಮಿನ ನಾನು ಸಗುಣ ರೂಪದಲ್ಲಿ ಬಂದಾಗ ಸ್ವಾಮಿ ಅಂತ ಅವನ ಪಾದಕ್ಕೆ ಹಣೆ ಹಚ್ಚಿಬಿಟ್ಟು ಎಲ್ಲವೂ ನೀನೇನಪ್ಪ ಅಂತ ನಾನು ಅವನು ನೋಡೋದು ಬಿಟ್ಟು, ಅವನೊಬ್ಬ ಬಡ ಬ್ರಾಹ್ಮಣ ಅಂತ ಅವನು ಹೇಳಿದ ಕೂಡಲೇ ಅವನ ಮಾತು ನಂಬಿಟ್ಟು ನಾನು ಆ ಮಾಯಾದಲ್ಲಿ ಸಿಲುಕಿ ನನ್ನ ಮನಸ್ಸು ಏನಾಗ್ಬಿಡ್ತು, ಭ್ರಾಂತಿ ಹೊಂದ್ಬಿಡ್ತು. ಅವನನ್ನು ಕೈ ಬಿಟ್ಟುಬಿಟ್ಟೆ. ಒಬ್ಬ ಸಾಧಾರಣ ವ್ಯಕ್ತಿ ಏನೋ ಮಂತ್ರ ತಂತ್ರ ಚಮತ್ಕಾರ ಮಾಡಿ ಮಣ್ಣನ್ನು ಬಂಗಾರ ಮಾಡ್ತಾನೆ, ಮಣ್ಣನ್ನು ಕಲ್ಸಕ್ರೆ ಮಾಡ್ತಾನೆ ಅಂದ್ಕೊಂಡ್ಬಿಟ್ಟು ಬಿಟ್ಬಿಟ್ರು ಜನ. ಆದರೆ ಮುಷ್ಟಿಯಷ್ಟು ಜನ ಅವನು ಭಕ್ತರಾದರು, ಸಾಧಕರಾದರು, ಭಾವಿಕರಾದರು, ಸಿದ್ಧರಾದರು, ಯೋಗಿಗಳಾದರು. ಆದರೆ ಬಾಕಿಯವ್ರು ಏನಾದ್ರಪ್ಪ? ಬಾಕಿಯವ್ರು ಮತ್ತೆ ಪುನರಪಿ ಜನ್ಮಂ ಪುನರಪಿ ಮರಣಂ ಚಕ್ರದಲ್ಲಿ ಸಿಕ್ಕಾಕೊಂಡ್ರು. ಅದಕ್ಕೆ ರಾಜಾರಾಮ್ ಮಹಾರಾಜರು ಇದನ್ನೆಲ್ಲ ನೋಡಿದಾಗ ಏನು ಅನುಭವಕ್ಕೆ ಬಂತೋ ಆ ಅನುಭವನ ಅವರು ಶಬ್ದಬದ್ಧವಾಗಿ ಮಾಡಿದ್ರು. ಯಾವಾಗಲೂ ಫಸ್ಟು ಅನುಭವ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಎಕ್ಸ್ಪೀರಿಯನ್ಸು ಅವರ ಆ ಒಂದು ಸ್ಥಿತಿದಲ್ಲಿದ್ದಾಗ, ಸ್ಫುರಣೆ ಆದಾಗ, ದೆನ್ ದೇ ಆರ್ ಏಬಲ್ ಟು ಕ್ರಿಯೇಟ್ ದಟ್ ಲೈಕ್ ಸ್ಟೋರಿ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಅದು ಅನುಭವ ಗೊತ್ತಾಗಬೇಕು. ಎಂಥ ಅನುಭವಪ್ಪ? ಹೀಗೆ ಭಗವಂತ ಸಾಕ್ಷಾತ್ ಆಕಾಶ್ ಚಿದಂಬರದಲ್ಲಿ ಮಾರ್ತಾಂಡ ದೀಕ್ಷಿತರಿಗೆ ಏನು ಆ ಶುದ್ಧವಾದ ಚೈತನ್ಯ ಬೆಳಕಿನ ರೂಪದಲ್ಲಿ ಸಹಸ್ರಾರು ಕೋಟ್ಯಾನುಕೋಟಿ ಸೂರ್ಯ ಪ್ರಕಾಶದಂತೆ ಬಂದು ಹೇಳಪ್ಪ ಮಾರ್ತಾಂಡ, ನಿನಗೆ ನಾನು ವರದಾನ ಕೊಡೋಕ್ಕೆ ಬಂದಿದ್ದೀನಿ ಅಂತಂದಾಗ ಅವ್ರು ಮರ್ತು ಹೋಗಿಬಿಟ್ಟಿರ್ತಾರೆ ಏನು ಬೇಡ್ಲಿಕ್ಕೆ ಬಂದಿದ್ದಾರೆ. ಅವ್ರು ಅಂದರು, ನಾನು ಅವತಾರ ತಾಳಿ ನಾನು ಲಕ್ಷ್ಮೀ ಮಾತೆ ಉದರದಲ್ಲಿ ಬರ್ತೀನಿ, ಪ್ರವೇಶ ಮಾಡ್ತೀನಿ ಅಂದಾಗ, ಬಂದ ಮೇಲೆ ಮಾಯದಿಂದ ಮುಚ್ಚಿದಾಗ ಏನಾಯಿತು? ಎಲ್ಲರಿಗೂ ಮರ್ತೋಗ್ಬಿಡ್ತು ಪರಮಾತ್ಮ ಯಾರಿದ್ದಾನೆ. ಪರಮಾತ್ಮ ಓಡಾಡ್ತಿದ್ದ ತನ್ನ ಪಾಡಿಗೆ ತಾನು ಸಾಮಾನ್ಯ ಜನರಂತೆ. ನಾವೇನು ಮಾಡ್ತೀವಿ? ಕಲಿಯುಗದಲ್ಲೂ ಕೂಡ ಗುರುರ ನೋಡಿದಾಗ ನಾವೇನು ಅನ್ಕೋತೀವಿ? ಸಾಮಾನ್ಯವಾಗಿದ್ದಾನವ, ಶರ್ಟ್ ಪ್ಯಾಂಟ್ ಹಾಕ್ಕೊಂಡಿರ್ತಾನೆ, ಟಿ ಶರ್ಟ್ ಹಾಕ್ಕೊಂಡು ಓಡಾಡ್ತಾನೆ ಅಂದರೆ ಭಾಳ ಸಾಮಾನ್ಯ ಇದ್ದಾನೆ, ಅತಿ ಸಾಮಾನ್ಯ ಇದ್ದಾನೆ. ನಮಗೆ ಕಲ್ಪನಾನೇ ಇರೋದಿಲ್ಲ. ಕಲ್ಪನಾ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ನಾವು ಯಾರು ಅಂತ ಅವ್ನು ಹಿಂದೆ ಹುಡುಕ್ಲಿಕ್ಕೆ ಹೋದರೆ ಸಗುಣ ರೂಪ ಏನು, ಆ ಸಗುಣದಲ್ಲಿ ನಾವು ಹೆಂಗೆ ಧ್ಯಾನ ಮಾಡಬೇಕು, ಹೆಂಗೆ ಕೇಂದ್ರೀಕರಣ ಮಾಡಬೇಕು, ಧಾರಣ ಹೆಂಗೆ ಮಾಡಬೇಕು, ಅವಾಗ ಸಗುಣದಿಂದ ನಿರ್ಗುಣಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಜ್ಞಾನದ ಮಾತಾಡ್ಲಿಕ್ಕೆ ಸಾಧ್ಯ. ಸಗುಣನೇ ನನಗೆ ಗೊತ್ತಿಲ್ಲ ಅಂದಮೇಲೆ ನಾನೇನು ಅನ್ಕೋತೀನಿ? ಕೇವಲ ಮುರುಗೋಡು ಬಾಬುಳ್ಗಾವ್ನಲ್ಲಿದ್ದಾನೆವ, ಅವನು ಚರಾಚರದಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಈ ಮಾತು ನನ್ನ ಗಮನಕ್ಕೆ ಬರ್ತಾ ಇಲ್ಲ ಅಂದಮೇಲೆ ಆ ಜ್ಞಾನ ನನಗೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಅದಕ್ಕೆ ಅವ್ರು ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? काय सांगुनिया लोका माझी ज्ञान अंतरी हे मन स्थिर नाही. काय सांगुनिया वैराग्याच्या गोष्टी आशा लोभपोटी भरुनी असे. काय दावुनिया वरी भक्तिपण अंतरी अभिमान जैसा तैसा. चिदंबरा काय वासा दासपण न देखिले सगुण रूप तुझे. ಅವನು ಸಗುಣ ರೂಪವನ್ನು ನೋಡೇ ಇಲ್ಲ ನಾವು. ಅವನು ನನ್ನ ಒಳಗೆ ಹುಡುಕಾಡದಲ್ಲೇ ನಾನು ಬಾಹ್ಯವಾಗಿ ಏನು ಮಾಡ್ತಿದ್ದೀನಪ್ಪ? ಸಗುಣ ಗುಣಸಹಿತ ಹೆಂಗಿದ್ದ ಸ್ವಾಮಿ? ಅವನ ಆಖ್ಯಾನಗಳನ್ನು ಓದಿದಾಗ, ಶ್ರವಣ ಮಾಡಿದಾಗ, ನೀ ಹೆಂಗಿದ್ಯಪ್ಪ, ನೀ ಹೆಂಗೆ ಮಾಡಿದೆ, ಇದನ್ನೆಲ್ಲ ಮಾಡಿದಾಗ ನಾನು ನಿನ್ನನ್ನು ಹೆಂಗೆ ನೋಡಬೇಕು? ಅಚರ ವಸ್ತುದಲ್ಲಿ ನೀ ಇದೆಯಾ ಅಂದ್ಮೇಲೆ ನನಗೆ ಯಾಕೆ ನೀ ಇನ್ನೂ ಕಾಣಿಸ್ತಿಲ್ಲ ಅಂದರೆ ನನ್ನ ಮನಸ್ಸು ಯಾಕೆ ಸ್ವಚ್ಛ ಆಗಿಲ್ಲ? ಅಚರದಲ್ಲಿ ನೋಡಬೇಕು ಅಂದರೆ ಏನು? ವಿತೌಟ್ ಎನಿ ಡ್ಯುವಾಲಿಟಿ ಯು ಶುಡ್ ಸಿ ದ ಪರ್ಸನ್, ನಾಟ್ ಯೂಸಿಂಗ್ ದ ಮೈಂಡ್ ಆ್ಯಂಡ್ ಸೀಯಿಂಗ್ ದ ಥ್ರೂ ಯೋರ್ ಪರ್ಸೆಪ್ಷನ್. ಸಗುಣ ರೂಪದಲ್ಲಿ ಭಗವಂತ ನೋಡೋದಂದ್ರೆ ಏನಪ್ಪ?
ಚರಾಚರ ವ್ಯಕ್ತಿಗಳಲ್ಲೂ ಜೀವರಾಶಿಗಳಲ್ಲೂ ಆ ಚಿದಂಬರನ ನಾನು ಕಾಣಬೇಕು ಅಂದರೆ ಗುಂಡಿ ಥರನ ಹಿಡ್ಕೊಂಡು ಕಾಣೋದಲ್ಲ. ಯಾವ ವ್ಯಕ್ತಿ ಹೆಂಗಿರ್ತಾನೋ ಅವನನ್ನು ಹಾಗೆ ಒಪ್ಕೊಳ್ಳೋದು, ಅದು ಚಿದಂಬರನ ನೋಡೋದು ಅಂತ ಅರ್ಥ. ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿನ ಬಾಹ್ಯ ರೂಪದಿಂದ ನೋಡಿ ಅವನ ಆಂತರಿಕ ಸ್ಥಿತಿಯೇ ನಮಗೆ ಕಲ್ಪನಾ ಇಲ್ಲ. ರಾಜಾರಾಮ್ ಮಹಾರಾಜರನ್ನು ನೋಡಿದಾಗ ಹರಕು ಬಟ್ಟೆ ಹಾಕ್ಕೊಂಡು ವೀಣಾ ಹಿಡ್ಕೊಂಡು ಒಂದು ಗಾಠೋಡಿ ತಗೊಂಡು ತಲೆ ಮೇಲೆ ಒಂದು ಗಾಥಾ ಇಟ್ಕೊಂಡು ಹೋಗ್ತಿರುವಾಗ ಜನ ಏನು ಅವ್ರನ್ನ ಸಂತರು ಅಂತ ವಿಚಾರ ಮಾಡಿದ್ರ, ಅಯ್ಯೋ ಯಾರಪ್ಪ ಇವ ಹೆಂಗೆ ಕಾಣಿಸ್ಲಿಕ್ಕೆ ಹತ್ಯಾನ, ಭಿಕ್ಷಿಕರ ಥರ ಕಾಣಿಸ್ತಿಯಾರೆ, ನಿಂದನೆ ಮಾಡಿದ್ರು. ಚರ್ಮ ಪಾದುಕ ಹಾಕ್ಕೊಂಡು ಹೋದರೆ ನಿಂದನೆ ಮಾಡಿದ್ರು. ಯಾಕೆ? ವಿ ಆಲ್ವೇಸ್ ಗೆಟ್ ಕ್ಯಾರಿಡ್ ಅವೇ ಬೈ ದ ಔಟರ್ ರಿಯಾಲಿಟಿ. ಬಾಹ್ಯ ರೂಪ, ನೋಟ, ಅವ್ರ ವಸ್ತ್ರ, ಅವ್ರ ಹತ್ರ ಇರೋ ಆಸ್ತಿ ಅಂತಸ್ತು ನೋಡಿ ನಾವು ಮಣೆ ಹಾಕ್ತೀವಿ ಅವರಿಗೆ. ಆದರೆ ರಾಜಾರಾಮ್ ಮಹಾರಾಜರ ಆಂತರಿಕ ಸ್ಥಿತಿ ಏನಿದೆ ಯಾರಿಗೆ ಗೊತ್ತು ನಮಗೆ? ಅವ್ರ ಸ್ವಾಮಿ ಜೊತೆ ಸದಾ ಇರ್ತಾರೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೋ ಬಾಹ್ಯ ನೋಟ ನೋಡಿ? ಇದು ಅವ್ರು ಹೇಳೋದು ಏನಪ್ಪ, ಬ್ರಹ್ಮ ಸತ್ಯ ಜಗತ್ ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಹ. ಬ್ರಹ್ಮ ಸತ್ಯ ಜಗತ್ ಮಿಥ್ಯಾ ಅಂದರೆ ಜಗತ್ ಕಣ್ಮುಂಡು ಕಾಣಿಸ್ತಿರೋದು ಮಿಥ್ಯಾ ಅಲ್ಲ, ಅದರ ಬಗ್ಗೆ ಇರುವ ನನ್ನ ದೃಷ್ಟಿಕೋನ ತಪ್ಪಾಗಿದೆ, ಮಿಥ್ಯಾ ಇದೆ. ನಾನು ಒಬ್ಬ ವ್ಯಕ್ತಿನ ಅವನ ಒಂದು ಫಿಸಿಕಲ್ ರಿಯಾಲಿಟಿಯಿಂದ ನೋಡಿ ಅಲ್ಟಿಮೇಟ್ ರಿಯಾಲಿಟಿ ಅಂದ್ಕೊಂಡ್ಬಿಡ್ತೀನಿ. ಆ ಮನುಷ್ಯನ ಆಂತರಿಕ ಸ್ಥಿತಿ ದಿವಸೇನ ದಿವಸ ಬದಲಾವಣೆ ಆಗಿ ಚೇತನಾಸ್ಥರ ಹೆಚ್ಚಾಗ್ತಿರ್ತದೆ. ಅದಕ್ಕೆ ಕಾಯ ಸಾಂಗುನಿಯ ಲೋಕಾಮಾಜಿ ಜ್ಞಾನ ಅಂತರಿಹೇ ಮನಸ್ಥಿರ ನಾಹಿ. ನನ್ನ ಮನಸ್ಸು ಸ್ಥಿರ ಇಲ್ದಲೇನೆ ಎದುರುಗಡೆ ಪ್ರತಿಯೊಬ್ಬ ವ್ಯಕ್ತಿನೂ ನಾನು ನನ್ನ ದೃಷ್ಟಿಕೋನದಿಂದ ನೋಡ್ತೀನಿ. ಅದಕ್ಕೆ ಈ ಜ್ಞಾನದ ವಿಷಯ ಜನಕ್ಕೆ ಹೇಳಿ 4 ಬುಕ್ ಓದಿ ಪಾಂಡಿತ್ಯ ಹಾಸಿಲ್ ಮಾಡಿರೋದನ್ನು ತೋರಿಸ್ಲಿಕ್ಕೆ ನಾನು ಜ್ಞಾನ ಹೇಳಿದ್ರೆ ಅದರ ಉಪಯೋಗ ಇಲ್ಲ. ಯಾಕೆಂದರೆ ಆ ಮನಸ್ಸು ಉಳ್ಳವನಿಗೆ ಮಾತ್ರ ತಿಳಿತದೆ ಜ್ಞಾನ ಅಂದರೆ ಏನು. ಜ್ಞಾನ ಅಂದರೆ ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ವ್ಯಕ್ತಿಯಲ್ಲೂ ಚಿದಂಬರ ನನಗೆ ಬಂದು ಇವ್ರ ಮುಖಾಂತರ ಹೇಳಿಸ್ತಿದ್ದಾನಪ್ಪ. ಇವತ್ತು ಚಿದಂಬರ ಈ ಮಾತನ್ನು ನನಗೆ ಯಾಕೆ ಹೇಳಿಸಿದಾನೆ? ಇವ್ರ ಮುಖಾಂತರ ನನ್ನ ಉದ್ಧಾರ ಆಗ್ಲಿಕ್ಕೆ ಹೇಳಿಸಿದಾನವ. ಅವ್ರ ನಿಂದನೆ ಮಾಡಬಹುದು, ಅಪಮಾನವೇ ಮಾಡಬಹುದು, ಕೊರಳಲ್ಲಿ ಹಾರನೂ ಹಾಕಬಹುದು. ಕೊರಳಲ್ಲಿ ಹಾರ ಹಾಕಿ ಸ್ವಾಮಿ ನೋಡ್ತಾನೆ, ಏನು ಮಾಡ್ತಾನಪ್ಪ ಇವ? ಒಬ್ಬ ಬಿಡ್ತಾನೆ ಈ ಕ್ಷಣಕ್ಕೆ, ಓಹೋ ಎಲ್ಲ ನನ್ನ ಕೊರಳಲ್ಲಿ ಹಾರ ಹಾಕ್ತಿದ್ದಾರೆ, ಸ್ವಾಮಿ ಪರೀಕ್ಷೆ ಮಾಡ್ತಾನೆ. ಇಲ್ಲ, ಇನ್ನೊಬ್ಬರ ಕೈಯಲ್ಲಿ ಬಂದು ಅವತ್ತು ನಮ್ಮನ್ನು ನಿಂದನೆ ಮಾಡಿಸ್ತಾನೆ, ನೀವು ಈ ಕೆಲಸ ಸರಿ ಮಾಡಿಲ್ಲ, ನೀವು ಹಿಂಗಿದ್ದೀರಾ ಹಂಗಿದ್ದೀರಾ. ಆ ಕ್ಷಣಕ್ಕೆ ನಾನು ಆ ವ್ಯಕ್ತಿ ನೋಡಿಬಿಟ್ಟು ಈ ವ್ಯಕ್ತಿ ನಾನು ಅಪಮಾನ ಮಾಡಿದ್ದಾನೆ ಅಂತ ವರ್ಷಾನುವರ್ಷ ಹಾಗೆ ಅಥವಾ ಹೇಟ್ರೇಡ್ ಮಾಡೋದಾಗಲಿ, ಆ ಮನುಷ್ಯರ ಜೊತೆಗೆ ದ್ವೇಷ ಸಾಧಿಸೋದಾಗಲಿ ಮಾಡಿದ್ರೆ ಅದಕ್ಕೆ ಅವ್ರು ಹೇಳಿದ್ರು ಶಂಕರಾಚಾರ್ಯರು, ಬ್ರಹ್ಮ ಸತ್ಯ ಜಗತ್ ಮಿಥ್ಯಾ. ಬ್ರಹ್ಮ ವಸ್ತು ಒಂದೇ ಸತ್ಯ ಇರೋದು, ಅದು ನಾನಾ ವಿಧವಾದ ರೂಪದಲ್ಲಿ ತನ್ನನ್ನು ತಾನು ನಟನೆ ಮಾಡಿಕೊಂಡು ಒಂದು ಮಾಸ್ಕ್ ಹಾಕ್ಕೊಂಡು ನಮ್ಮ ಕಣ್ಮುಂದೆ ಬರ್ತಾನವ ಚಿದಂಬರ. ಬಂದು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆದಲ್ಲಿ ನಾವು ಫಸ್ಟ್ ಪರೀಕ್ಷೆನಲ್ಲೇ ಫೇಲ್ ಆಗಿಬಿಡ್ತೀವಿ ನಾವು. ಯಾಕೆಂದರೆ ಚಿದಂಬರದ ಮಾತು ಹೇಳ್ತಿದ್ದಾನೆ ಅನ್ನೋದು ಬದಲಾಗಿ ಇವ್ರು ಯಾರೋ ನಮ್ಮ ನೆಗೆಣ್ಣಿ ಹೇಳ್ತಿದ್ದಾರೆ, ನಮ್ಮ ಅತ್ತೆ ಹೇಳ್ತಿದ್ದಾರೆ, ನಮ್ಮ ರಿಲೇಟಿವ್ ಹೇಳ್ತಿದ್ದಾರೆ, ನಮ್ಮ ಕೊಲೀಗ್ ಹೇಳ್ತಿದ್ದಾರೆ, ನಮ್ಮ ಫ್ರೆಂಡ್ ಹೇಳ್ತಿದ್ದಾರೆ ಅಂತ ಇವೆಲ್ಲ ಉಪಾಧಿಗಳನ್ನ ಹಚ್ಕೊಂಡು ನೋಡ್ತೀವಿ ಆ ವ್ಯಕ್ತಿನ ನಾವು. ಆದರೆ ಟ್ರೂತ್ ಆಗಿ ರಿಯಾಲಿಟಿನ ನೋಡೋದಿಲ್ಲ. ಇದೆಲ್ಲ ಕಾರಣ ಏನು? ನಮ್ಮ ಮನಸ್ಸು ಶುದ್ಧ ಇಲ್ಲ. ಅಂತಃಕರಣ ಶುದ್ಧ ಇಲ್ಲದಿದ್ದಾಗ ಮನಸ್ಸು ಸ್ಥಿರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳ್ತಾರೆ, ಅಯ್ಯೋ ಮೈ ಮೈಂಡ್ ವಾಸ್ ಡಿಸ್ಟರ್ಬ್ ಟುಡೇ, ಇಟ್ ಈಸ್ ಪರ್ಟರ್ಬ್ ಟುಡೇ. ವೈ ಇಟ್ ಈಸ್ ಪರ್ಟರ್ಬ್ಡ್? ನೋಬಡಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸ್ಟರ್ಬೆನ್ಸ್ ಆಫ್ ಯುವರ್ ಮೈಂಡ್. ಯು ಆರ್ ಅಲೋನ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಎವರ್ ಯು ಆರ್ ಥಿಂಕಿಂಗ್ ಆ್ಯಂಡ್ ಪರ್ಸೀವಿಂಗ್. ಯುವರ್ ಮೈಂಡ್ ಈಸ್ ಪ್ಲೇಯಿಂಗ್ ಅ ಟ್ರಿಕ್ ವಿತ್ ಯು ಆ್ಯಂಡ್ ಯು ಆರ್ ಬೀಯಿಂಗ್ ವಿಕ್ಟಿಮ್ ಟು ದ ಮೈಂಡ್. ಆ್ಯಂಡ್ ನಾವೇನು ಮಾಡ್ತಿದ್ದೀವಿ? ವಿ ಆರ್ ಗೋಯಿಂಗ್ ಆ್ಯಂಡ್ ಬ್ಲೇಮಿಂಗ್ ಆಲ್ ಓವರ್ ದ ವರ್ಲ್ಡ್, ಆಲ್ ದ ಪೀಪಲ್ ಇನ್ ದಿಸ್ ಆನ್ ದಿಸ್ ಅರ್ತ್. He is responsible for my suffering. She is responsible for my suffering. Nobody is responsible for my suffering. I am alone responsible for my suffering. काय सांगूनिया वैराग्याच्या गोष्टी आशालोभपोटी भरूनी असे. ಮನಸ್ಸು ತುಂಬ ಆಸೆಗಳು, ಆಮಿಷಗಳು, ಲೋಭ. ಇದನ್ನು ಹಾಸಿಲ್ ಮಾಡಬೇಕು, ಅದನ್ನು ಹಾಸಿಲ್ ಮಾಡಬೇಕು, ಪ್ರಪಂಚದಲ್ಲಿ ಹಾಸಿಲ್ ಮಾಡಬೇಕು, ಅಚೀವ್ಮೆಂಟ್ಸ್ ಮಾಡಬೇಕು, ಪರಮಾರ್ಥಕ್ಕೆ ಬಂದ್ಬಿಟ್ಟು ಅಚೀವ್ಮೆಂಟ್ ಮಾಡಬೇಕು. ಏನು? ಟೆಂಪ್ರರಿ ಅಚೀವ್ಮೆಂಟ್ಸ್. ನಾನು ಆ ಸಾಧಕಕ್ಕಿಂತ ಮುಂದೆ ಹೋಗಿ ತೋರಿಸ್ಬೇಕು ಗುರುಗಳಿಗೆ, ಈ ಸಾಧಕಕ್ಕಿಂತ ಮುಂದೆ ಹೋಗಿ ತೋರಿಸ್ಬೇಕು, ಗುರುಗಳನ್ನು ನನ್ನ ಕೊಂಡಾಡಬೇಕು. ಗುರುಗಳು ಕೊಂಡಾಡ್ತಾರೆ. ಎಷ್ಟೊತ್ತು ಕೊಂಡಾಡ್ತಾರೆ ಗುರುಗಳು? ಈ ಕೆಲಸ ಭಾಳ ಚಲೋ ಮಾಡಿದ್ರಿ, ಇದು ಒಂದು ಒಳ್ಳೆಯ ಉನ್ನತವಾದ ಕೆಲಸ ಮಾಡಿದ್ದೀರಾ, ಇದು ಎಷ್ಟೊತ್ತಿರುತ್ತೆ? ಇದು 5 minutes, 10 minutes, 1 day, 2 day, 6 months, 3 months. ಅದಾದಮೇಲೆ ಇಟ್ ವಿಲ್ ಫೇಡ್ ಅವೇ. ಇಟ್ಸ್ ನಾಟ್ ಪರ್ಮನೆಂಟ್. ತಾರೀಫ್ ಏನು ಪರ್ಮನೆಂಟ್ ಇಲ್ಲ. ಅದು
ಅದೇ ನಾವು ಕೆಲಸ ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಅವತ್ತು ನಮ್ಮ ಪ್ರಾರಬ್ಧದಲ್ಲಿ ಅವರೇ ಬಂದು ನಮ್ಮನ್ನು ನಿಂದನೆ ಮಾಡಬೇಕು ಅಂದರೆ ಅವಾಗ ನಮಗೆ ಬೇಜಾರಾಗುತ್ತೆ. ಇಷ್ಟೊಂದು ನಾನು ಪ್ರಾಣ ಹಾಕಿ ಕೆಲಸ ಮಾಡಿದ್ದೀನಿ, ಆದರೆ ಅವ್ರು ಬಂದು ಬೈದ್ಬಿಟ್ರು ಈ ಕೆಲಸ ಸರಿಯಾಗಿಲ್ಲ ಅಂತ. ಯಾಕೆ? ಬಿಕಾಸ್ ಐ ಹ್ಯಾವ್ ಕ್ರಿಯೇಟೆಡ್ ದಟ್ ಸಫರಿಂಗ್ ಫಾರ್ ಮೈ ಸೆಲ್ಫ್. ಅವರಿಂದ ಅಪೇಕ್ಷೆ ಮಾಡಿದೆ ನಾನು ನನ್ನನ್ನು ಸ್ತುತಿ ಮಾಡಬೇಕು ನನ್ನ ಕೆಲಸಕ್ಕೆ, ಮತ್ತು ಅವರಿಂದ ನಿಂದನೆ ಬಂದಾಗ ಅದೇ ಅಪೇಕ್ಷೆ ಇದ್ದಿದ್ದಕ್ಕೆ ಎರಡೂ ಆಗಿದ್ದು. ಸ್ತುತಿ ನಿಂದನ ಈಸ್ ಬಿಕಾಸ್ ಆಫ್ ದ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಅದರ್ಸ್. ಈ ಕೆಲಸನ ಯಾರ ಸಲುವಾಗಿ ಮಾಡ್ತಿದ್ದೀನಿ? ಸ್ವಾಮಿ ಸಲುವಾಗಿ. ಅದಕ್ಕೆ ರಿಸಲ್ಟ್ ಯಾರು ಕೊಡಬೇಕು? ಸ್ವಾಮಿ. ಪೇಪರ್ ಬರೀಕ್ಕೆ ಹೇಳಿದ್ದಾನೆ, ಅಭಂಗ ಹೇಳಲಿಕ್ಕೆ ಹೇಳಿದ್ದಾನೆ, ಹೇಳಬೇಕು. ರಿಸಲ್ಟ್ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಪೇಪರ್ ಬರೆದ್ನ ನಾನು ಬರ್ದೆ ಮಹಾರಾಜ್. ರಿಸಲ್ಟ್ ಏನಿದೆಯೋ ನಿನ್ನ ಇಚ್ಛಾ ಏನಿರುತ್ತೋ ಅದೇ ನನ್ನ ಇಚ್ಛಾ ಕಣಪ್ಪ. ಕೇಳೊಬ್ಬರು ಆನಂದ ಪಡಬಹುದು, ಒಬ್ಬರು ಅದನ್ನು ನಿಂದನೆ ಮಾಡಬಹುದು, ಒಬ್ಬರು ಟೀಕಾ ಟಿಪ್ಪಣಿ ಮಾಡಬಹುದು, ಒಬ್ಬರು ಇದನ್ನು ನೀವು ಸರಿಯಾಗಿ ಹೇಳಿಲ್ಲ ಅಂತ ಹೇಳ್ಬೋದು, ಇನ್ನೊಬ್ಬರು ತುಂಬ ಸರಿಯಾಗಿ ಹೇಳಿದ್ದೀರಾ ಅಂತ ಹೇಳ್ಬೋದು. ಇದೆಲ್ಲರೂ ಹೇಳ್ತಿರೋದು ಯಾರು? ಅವರವರ ಮನಸ್ಸು, ಅವರವರ ಮನಸ್ಸಿನ ಸ್ಥಿತಿಯಂತೆ, ಅವರವರ ಮನಸ್ಸಿನ ಚೇತನಾ ಸ್ತರದಂತೆ ಅವರು ಮಾತನಾಡುತ್ತಾರೆ. ಅದಕ್ಕೆ ನಾನು ಬೇಜಾರು ಮಾಡಿಕೊಂಡ್ರೆ, ದುಃಖ ಪಟ್ಕೊಂಡ್ರೆ, ಅಥವಾ ಸ್ತುತಿ ಮಾಡಿದ್ರು ಅಂತ ನಾನು ಹರ್ಷದಲ್ಲಿ ಉಬ್ಬು ಬಿಟ್ಟರೆ ನನ್ನ ಸಾಧನಾ ಮಾರ್ಗದಿಂದ ನಾನು ಜಾರು ಬಿದ್ದು ಹೋಗ್ತೀನಿ, ನಾನು ಚಿದಂಬರನಿಂದ ದೂರ ಆಗಿ ಹೋಗ್ತೀನಿ. ನನಗೆ ಯಾರು ಬೇಕು? ಚಿದಂಬರ ಬೇಕಾಗಿದ್ದಾನೆ. ಚಿದಂಬರ ಪ್ರತಿ ಕ್ಷಣವೂ ನನ್ನನ್ನು ಹೂ ಎತ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಬರ್ತಾನೆ. ಅಂದಮೇಲೆ ನಾನು ಯಾರ ಜೊತೆಗಿರಬೇಕಪ್ಪ? ಪ್ರತಿ ಕ್ಷಣವೂ ಹೂ ಎತ್ಕೊಂಡಂಗೆ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಬರ್ತಾನೆ. ಅಂದಮೇಲೆ ಅವನ ಜೊತೆ ಸಮಯ ಕಳೆದು ಬಿಟ್ಟು ನಾನು ಜಗತ್ತು ಏನನ್ನತ್ತೆ ಅನ್ನೋದು ಅದಕ್ಕೆ ಅವ್ರು ಏನು ಹೇಳೋದು ರಾಜಾರಾಮ್ ಮಹಾರಾಜರು? ತನ್ನ ಮನಧನ ಜನ ಓವಾಳೂನು ಸಾಂಡಿಯೇಲ. ವೈರಾಗ್ಯದ ಸ್ಥಿತಿ ನಮಗೆ ಗೊತ್ತಿಲ್ಲ. ವೈರಾಗ್ಯ ಅಂದರೆ ಏನು? ಅದೊಂದು ಮನಸ್ಸಿನ ಸ್ಥಿತಿ, ರಾಗ ದ್ವೇಷ ರಹಿತವಾದ ಸ್ಥಿತಿಯೇ ವೈರಾಗ್ಯ. ನಮಗೆ ಉಂಟಾಗಿದೆಯಾ ವೈರಾಗ್ಯ? ಅವಲೋಕನ ಮಾಡ್ಕೋಬೇಕು. ಒಬ್ಬರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡೋದು, ಈ ಸ್ಥಿತಿಯಿಂದ ನಾವು ಆಚೆನೇ ಬಂದಿಲ್ಲ. ಸೊ ವೈರಾಗ್ಯ ಅನ್ನೋ ಶಬ್ದ ಬಳಕೆ ಮಾಡ್ಲಿಕ್ಕೆ ನಾವು ಯೋಗ್ಯರಿದ್ದೀವ? ವಿಚಾರ ಮಾಡಬೇಕು. ಆಶಾ ಲೋಭ ಬೋಟಿ ಭರೂನಿ ಅಸೆ ಕಾಯದಾವುನಿಯ ವರಿ ಭಕ್ತಿ ಪಡ. ಮೇಲ್ಮೇಲಿಂದ ಸೂಪರ್ಫಿಷಿಯಲ್ ಭಕ್ತಿ ತೋರಿಸೋದು. ನಾವು ಭಕ್ತಿ ಮಾಡ್ತೀವ್ರಿ, ನಾನು ಹಿಂಗೆ ಮಾಡಿಬಿಟ್ಟೇರಿ, ಹಂಗೆ ಮಾಡಿಬಿಟ್ಟೇರಿ, ನಾನು ಹೇಳಿದ್ದಕ್ಕೆ ಹಿಂಗಾಯ್ತು ರೀ. ಇವೆಲ್ಲವೂ ಮೇಲ್ಮೇಲಿಂದ ತೋರಿಸೋದು, ತೋರ್ಪಡಿಕೆ. ಅಂತರಿ ಅಭಿಮಾನ ಜೈಸಾ ತೈಸಾ. ಅಂತರಂಗದಲ್ಲಿ ನಾನು 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 ಹೆಂಗಿದೆಯೋ ಅದು ಹಾಗೆ ಉಳಿದಿದೆ. ಆ ವಾಸನಾ ಕ್ಷಯವೇ ಆಗಿಲ್ಲ. ಹಾಗಂದ್ರೆ ಇವೆಲ್ಲ ಯಾಕೆ ಮಾಡ್ತಿದ್ದೀನಿ ನಾನು? ತೋರ್ಪಡಿಕೆಗೆ, ದಾಂಭಿಕವಾಗಿ ಮಾಡ್ತಿರೋದು. ಜನ ನನ್ನನ್ನು ಮೆಚ್ಚಲಿ, ಕೊಂಡಾಡಲಿ. ಆದರೆ ಆ ಜೀವಕ್ಕೆ ಎಷ್ಟೊಂದು ಭ್ರಾಂತಿ ಇದೆಯಪ್ಪ. ಆ ಜನ ನನ್ನನ್ನು ಎಷ್ಟು ದಿವಸ ಕೊಂಡಾಡ್ತಾರೆ. ಹೇ ಭಾಳ ಚೆನ್ನಾಗಿ ಹೇಳಿದ್ರಿ, ಹೇ ನೀವು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಎಷ್ಟು ಜಪ ಮಾಡ್ತೀರಿ, ಎಷ್ಟು ತಪ ಮಾಡ್ತೀರಿ, ಎಷ್ಟು ಜನ ಸಂಘಟನೆ ಮಾಡ್ತೀರಿ. ಇವೆಲ್ಲವೂ ಕ್ಷಣಿಕ ಪ್ರೇಜ್. ಇದು ಈ ಕ್ಷಣಿಕ ಪ್ರೇಜಲ್ಲಿ ಮಾಯಾದಲ್ಲಿ ಸಿಕ್ಕಾಕಿಸ್ಲಿಕ್ಕೆ ಇಂಥದ್ದೆಲ್ಲವನ್ನೂ ಮಾಡ್ತಾನೆ ಭಗವಂತ. ಅದರಲ್ಲಿ ನಾವೇನು ಮಾಡ್ತೀವಿ? ಆ ಹಳ್ಳದಲ್ಲಿ ಹೋಗಿ ಬಿದ್ದು ಬಿಡ್ತೀವಿ. ಎಲಿಫೆಂಟ್ ಕ್ಯಾಚ್ ಮಾಡೋಕ್ಕೆ ಹೆಂಗೆ ಒಂದು ಖಡ್ಡ ಮಾಡಿರ್ತಾರೋ, ಆ ಖಡ್ಡ ಮಾಡೆಲ್ಲ ಮುಚ್ಚಿಟ್ಟಿರ್ತಾರೋ, ಎಲಿಫೆಂಟ್ ಹೋಗಿ ಬೀಳುತ್ತೋ, ಹಾಗೆ ಮಾಯ ಮುಚ್ಚಿಸಿದ ಹೆಂಗಪ್ಪ ಅಂದರೆ ಈ ಸ್ತುತಿ, ಆಮಿಷಗಳು, ಪ್ರೇಜ್ ಇವನ್ನೆಲ್ಲ ಒಂದು ಖಡ್ಡ ಮಾಡಿಟ್ಟಿರ್ತಾನೆ ಪರಮಾತ್ಮಲ್ಲಿ. ಹೋಗಪ್ಪ ಬೀಳುವ ಖಡ್ಡದಲ್ಲಿ ಅಂತ. ಜ್ಞಾನಿ ಆದವನು ಏನು ಮಾಡ್ತಾನೆ? ಈ ಖಡ್ಡದನ್ನು ನಾನು ಬೀಳಿಸ್ಲಿಕ್ಕೆ ಬಂದಿದ್ದೀಯಪ್ಪ ಪರಮಾತ್ಮ, ನನಗೆ ಈ ಪ್ರೇಜೂ ಬೇಡ, ಈ ಸ್ತುತಿನೂ ಬೇಡ, ಈ ಮಾಲೆನೂ ಹಾಕ್ಬಿಡ್ರಿ, ಏನೂ ಮಾಡಬೇಡ್ರಿ, ನನಗೆ ನಿನ್ನ ಧ್ಯಾನ ಬಿಟ್ಟು ಇನ್ನೇನೂ ಬೇಕಾಗಿಲ್ಲಪ್ಪ. ನೀನಿದ್ರೆ ಇವೆಲ್ಲ ಏನಪ್ಪ? ತುಚ್ಛ, ಗೌಣ, ತೃಣಕ್ಕೆ ಸಮಾನ. ಚಿದಂಬರ ಕಾಯ ವಾಯಾದಾಸಪಣ ನ ದೇಖಿಲೆ ಸಗುಣ ರೂಪ ತುಜೆ. ನಿನ್ನ ಸಗುಣ ರೂಪವನ್ನೇ ನಾನು ನೋಡಿಲ್ಲಲ್ಲಪ್ಪ. ಈ ದಾಸಪಣ ತಗೊಂಡು ನಾನೇನು ಮಾಡಲಿ? ಸಗುಣ ರೂಪ ಅಂದರೆ ಏನು? ಶ್ರವಣ, ಚಿಂತನ, ಮನನ, ನಿಧಿಧ್ಯಾಸ. ಭಗವಂತನ ಬಗ್ಗೆ ಶ್ರವಣ ಮಾಡೋದು, ಅವನ ಆಖ್ಯಾನಗಳನ್ನು ಓದೋದು, ಅವನ ಸ್ತುತಿ ಮಾಡೋದು, ಕೀರ್ತನೆಗಳನ್ನು ಮಾಡೋದು, ಅವನನ್ನು ಹಾಡೋದು, ಹೊಗಳೋದು, ಅವನ ಬಗ್ಗೆ ನಿರೂಪಣೆಗಳನ್ನು ಮಾಡೋದು, ಇದು ಅವನ ಸಗುಣ ರೂಪ. ಗ್ರಂಥ ರೂಪದಲ್ಲಿರಬಹುದು, ಅಭಂಗ ರೂಪದಲ್ಲಿರಬಹುದು, ಮೂರ್ತಿ ರೂಪದಲ್ಲಿರಬಹುದು, ಸ್ಥಳ ರೂಪದಲ್ಲಿ ಇರಬಹುದು. ಎಲ್ಲ ರೂಪದಲ್ಲೂ ನಿನ್ನ ರೂಪವನ್ನು ನಾನು ನೋಡಿಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ, ನಾನು ಹೋದ ಕಡೆ ಎಲ್ಲವೂ ತೀರ್ಥಾಟನೆಗೆ ಹೋದರೆ ನಾನು ಚಿದಂಬರ ಒಂದಾಗಿರ್ತೀವ? ಪ್ರಯಾಗ್ರಾಜಲ್ಲಿ ಡುಬ್ಕಿ ಹೊಡಿಬೇಕು ಅಂದರೆ ಪ್ರಯಾಗ್ರಾಜಲ್ಲಿ ಹೋಗಿ ಡುಬ್ಕಿ ಹೊಡಿಬೇಕು.
ಅಲ್ಲಿಗೆ ಸೆಲ್ಫಿ ಹೊಡೆಯೋದು, ಡಿಸ್ಕಷನ್ಸ್ ಮಾಡೋದು, ಅಲ್ಲಿ ಇಲ್ಲಿ ಎಲ್ಲ ಬೊಬಾಟ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದು ಅಲ್ಲ ಸಗುಣ ಭಕ್ತಿ. ಹೋಗಬೇಕು ಮುಳುಗಬೇಕು, ಅಯೋಧ್ಯಕ್ಕೆ ಹೋಗಬೇಕು, ರಾಮನ ದರ್ಶನ ಮಾಡ್ಕೋಬೇಕು, ವಾರಾಣಸಿಗೆ ಹೋಗಬೇಕು, ಬರ್ತಿರ್ಬೇಕು ಮನೆಗೆ, ಚಿದಂಬರ 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 ಅನ್ಕೋತ ಕೊಡಬೇಕು. ಅದಕ್ಕೆ ವಾಯಾದಾಸಪಣ ಅಂತ ಹೇಳ್ತಾರೆ ಮಹಾರಾಜರು. ರಾಜಾರಾಮ್ ಮಹಾರಾಜರು ಸ್ವತಃ ಹೇಳ್ತಿದ್ದಾರೆ ವಾಯಾದಾಸಪಣ. ರಾಜಾರಾಮ್ ಮಹಾರಾಜರು ಹೇಳಿದ್ಮೇಲೆ ನಾವೇನ್ರಿ, ನಾವು ತುಚ್ಛಕ್ಕಿನಾನು ತುಚ್ಛಿದ್ದೀವಿ. ನಾವು ಅಂದರೆ ನಾವು ಅನ್ಕೋಬೇಕು ನಾವು ಸಗುಣ ಭಕ್ತಿನೂ ಶುರು ಮಾಡಿಲ್ಲ ಇನ್ನೂ ಅಂತ. ಚಿದಂಬರ ಕಾಯ ವಾಯಾದಾಸಪಣ ನ ದೇಖಿಲೆ ಸಗುಣ ರೂಪ ತುಜೆ. ಸಗುಣ ರೂಪ ಅಂದರೆ ಏನು? ಎಲ್ಲರಲ್ಲೂ ಚಿದಂಬರನ್ನ ಕಾಣೋದು. ಕಾಣ್ತಾ ಇದ್ದೀನ ನಾನು? ಸೆಲೆಕ್ಟಿವ್ ಕಾಣೋದು ಚಿದಂಬರನ್ನ. 50 ಜನದಲ್ಲಿ 20 ಜನದಲ್ಲಿ ಚಿದಂಬರ ಕಾಣೋದು, ಇನ್ನು 30 ಜನ ಜೊತೆ ದ್ವೇಷ ಕಟ್ಕೊಳ್ಳೋದು. ಅವ್ರನ್ನ ಹೆಂಗ್ರಿ ನೋಡ್ಲಿಕ್ಕಾಗತ್ತೆ ಚಿದಂಬರನ್ನ? ಅವ್ರು ನನಗೆ ಹಿಂಗೆ ಅಂದ್ಬಿಟ್ಟಿದ್ದಾರೆ, ಅವ್ರು ಹಂಗೆ ಅಂದ್ಬಿಟ್ಟಿದ್ದಾರೆ, ಅವ್ರು ನನ್ನ ಅಪಮಾನ ಮಾಡಿಬಿಟ್ಟಿದ್ದಾರೆ, ನನಗೆ ನಮಸ್ಕಾರ ಮಾಡಿಲ್ಲ, ಅವ್ರನ್ನ ಚಿದಂಬರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿನ ನೋಡಿದ್ದೀವ, ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಅದರಲ್ಲಿ ಅನುರಾಧ ಅವರು. ಅದರಲ್ಲಿ ಎಷ್ಟು ಚೆನ್ನಾಗಿ ಅವರು ಆ ಎ ಐ ಎಫೆಕ್ಟ್ಸ್ನ ಎಷ್ಟು ಚೆನ್ನಾಗಿ ಬಳಕೆ ಮಾಡಿದ್ದಾರೆ ಅಂದರೆ, ಸ್ವಾಮಿ ಕಣ್ಣಿಂದ ಆ ಶಕ್ತಿಪಾತ ಆಗುವಾಗ ಒಬ್ಬ ಮನುಷ್ಯ ಬಡವ ಬಂದಿದ್ದಾನೆ ಸ್ವಾಮಿ ಮುಂದೆ, ಆ ಶಕ್ತಿಪಾತ ಅವನಿಗೆ ಆಗಿದೆ, ಅದರ ಜೊತೆ ಕೂತಿರೋರು ಎಲ್ಲರ ಮೇಲೂ ಸ್ವಾಮಿ ಕೃಪಾದೃಷ್ಟಿ ಬೀರಿದೆ ಅಂದಾಗ ಆ ಸಗುಣ ಅವನ ಕಣ್ಣೆದುರಿಗಿದ್ದಾಗ ನಾನು ಅದನ್ನು ಪಡ್ಕೊಂಡಿದ್ದೀನ. ಈಗಲೂ ಅವ್ನು ನಮ್ಮ ಕಣ್ಮುಂದೆ ಇದ್ದಾನೆ, ಆಖ್ಯಾನ ರೂಪದಲ್ಲಿ ಕಣ್ಮುಂದಿದ್ದಾನೆ, ಅಭಂಗ ರೂಪದಲ್ಲಿ ನಮ್ಮ ಕಣ್ಮುಂದಿದ್ದಾನೆ, ಮೂರ್ತಿ ರೂಪದಲ್ಲಿ ಬಾಬುಳಗಾವದಲ್ಲಿದ್ದಾನೆ, ಮುರುಗೋಡಲ್ಲಿದ್ದಾನೆ, ಬಡ್ಲಿನಲ್ಲಿದ್ದಾನೆ, ಏನಂತಾರಪ್ಪ ಕರ್ಕೆಹಳ್ಳಿನಲ್ಲಿದ್ದಾನೆ, ಎಲ್ಲ ಕಡೆಯೂ ಇದ್ದಾನವ. ಅಚರದಲ್ಲಿ ಇದ್ದಾನೆ ಅಂದಮೇಲೆ ನಾನು ರೆಸ್ಟ್ರಿಕ್ಷನ್ಸ್ ಮಾಡಿಕೊಂಡು ಇಲ್ಲಿದ್ದಾನೆ ಅಲ್ಲಿಲ್ಲ, ಅದು ವೈರಾಗ್ಯ ಅಲ್ಲ. ಅಂಥ ಭಕ್ತಿ ಮಾಡಿದ್ರು ಅದು ವಾಯಾದಾಸಪಣ ಅಂತಾರೆ. ಕೇವಲ ಮಿರವಣು ಪ್ರೊಸೆಷನ್ ತೊಗೊಂಡೋಗು ಆತೆ ನಾನು ಭಕ್ತಿ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಅವರಂತ ನೀನು ನೋಡೇ ಇಲ್ಲ, ಸಗುಣ ರೂಪವನ್ನೇ ನೋಡಿಲ್ಲ, ಸುಮ್ಮನೆ ನಾನು ಏನಂತಾರಪ್ಪ ಭೋಬಾಟ್ ಮಾಡ್ತೀನಿ ಅದರದ್ದು. ಅದಕ್ಕೆ ಕಾಯ ಸಾಂಗುನಿಯ ಲೋಕಾಮಾಜಿ ಜ್ಞಾನ ಅಂತರಿಹೇ ಮನಸ್ಥಿರ ನಾಹಿ. ಅದಕ್ಕೆ ಮನಸ್ಸನ್ನು ನಾವು ಸ್ಥಿರ ಮಾಡುವ ಪ್ರಯತ್ನವನ್ನು ಮಾಡೋಣ. ಬೇಬಿ ಸ್ಟೆಪ್ ಇದು ನಮ್ಮದು. ಇವತ್ತಿಂದ ಮೊದಲನೇ ಹೆಜ್ಜೆ ಏನಪ್ಪ? ಮನಸ್ಸನ್ನು ಸ್ಥಿರ ಮಾಡೋದು. ಭಕ್ತಿಯೆಲ್ಲ ಬಹಳ ಮುಂದಿನ ಸ್ಟೆಪ್ಪು. ಫಸ್ಟು ಮನಸ್ಸನ್ನು ಸ್ಥಿರ ಮಾಡೋಣ. ಒಂದು ಕ್ಷಣಕ್ಕೂ ಅದು ವಿಚಲಿತ ಆಗಬಾರ್ದು. ಹಾಗೆ ನಾಮಸ್ಮರಣೆಯನ್ನು ಮಾಡೋಣ. ನಾಮಸ್ಮರಣೆಯಿಂದ ಮನಸ್ಸು ನಮ್ಮದು ಸ್ಥಿರ ಆಗುತ್ತದೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.